ರೈತರು ನಮ್ಮ ಬಹಳ ಫೋರ್ಸಬಲಿ ಮಾಡಿದ್ರು. ಅಲ್ಲಿನೂ ಒಂದು ಸಬ್ಸಿಡಿ ಮಾಡ್ಕೊಡ್ರಿ ಸರ್. ಸರ್ ನಮ್ ಕಡೆ 200 ಲೀಟರ್ ರೈತ ವಂತಿಕೆ ಅಂದ್ರೆ ರೈತ ಕಟ್ಟೋ ಅಷ್ಟ ರೊಕ್ಕ 44,500 ಇದೆ. 500 ಲೀಟರ್ದು 54,000 ಇದೆ. ಗಾಲಿ ಜೊತೆ ಎಡೆ ಕುಂಟಿ 85,000 ರೂಪಾಯಿ ಫಾರ್ಮರ್ ಶೇರ್ ಇದೆ. ಓಕೆ. ಸೆಕೆಂಡ್ ಕಾಂಬೋ ಏನಂದ್ರೆ 200 ಲೀಟರ್ ಬೂಮ್ ಸ್ಪ್ರೇ ಜೊತೆ ಈಗ ಇದು ಗಾಲಿ ಸರ್. ಗಾಲಿ ಏನ್ ಕಾಸ್ಟ್ ಇದೆ 1,02,000 ರೂಪಾಯಿ ಇದೆ. ಮೂರನೇ ಕಾಂಬೋ ಏನಂದ್ರೆ 500 ಲೀಟರ್ ಬೂಮ್ ಸ್ಪ್ರೇ ಜೊತೆ ಚಕ್ರ ಅದೇ ಟ್ಯಾಕ್ಟ್ರಿ ವೀಲ್ ಸರ್. ಹೌದು. ಇದು 1,15,000 ರೂಪಾಯಿ ರೈತ ವಂತಿಕೆ ಇದೆ ಸರ್. 250 ಲೀಟರ್ ಟ್ಯಾಂಕು. ಓಕೆ. 300 ಲೀಟರ್ ಟ್ಯಾಂಕು. 300. ಆಮೇಲೆ ಇದು 500 ಲೀಟರ್ ಟ್ಯಾಂಕ್. ಇದು 500 ಲೀಟರ್ ಟ್ಯಾಂಕ್ ಸರ್. ಇದು ನಮ್ ಕಂಪನಿದು ಸರ್. ಓಕೆ. ನಿಮ್ ಕಂಪನಿದು? ಇದು ಲೋಕಲ್ ಕಂಪನಿದು. ಓಕೆ. ಸೊ ಎರಡಕ್ಕೂ ಡಿಫರೆನ್ಸ್ ನೋಡಿ. ಓಕೆ. ಕ್ವಾಲಿಟಿ ವೈಸ್ ಅಜಗಜಾಂತರ ಫರಕ್ ಇದೆ. 1 to ಡಬಲ್ ಇದೆ ನಿಮ್ದು ಸರ್. ಇವು ನಮ್ಮ ವಜ್ರೇಶ್ವರಿ ವೀಲ್ ಸರ್ ಇವು. ಓಕೆ. ನಿಮ್ದು ಬ್ರ್ಯಾಂಡ್ ಅಲ್ಲಿ ಒಳಗಡೆನ ರೆಡಿ ಮಾಡಿ 4.5 ಫೀಟ್, ಇದು 3.5 ಫೀಟ್ ಸರ್. ಓಕೆ. ಇದು 3.5 ಫೀಟ್. ಇದು ಈ ಸೆಟ್ ಏನಿದಾವಲ್ಲ 15ರಿಂದ 30 HP ವರೆಗೂ ಈ ಕ್ವಾಲಿಟಿ ಬರ್ತವೆ. ಓಕೆ. ಟ್ರ್ಯಾಕ್ಟರ್ ಆಲ್ಮೋಸ್ಟ್ 1 ವರ್ಷ ಆದ್ ಸರ್. ಹೌದಲ್ವಾ? 800-900 ಸೆಟ್ ಕೊಟ್ಟಿದೀವಿ. ಸೊ ಒಬ್ರು ರೈತರು ಕಂಪ್ಲೇಂಟ್ ಮಾಡಿಲ್ಲ ಈ ಕಲರ್ ಯಾಕೆ ಕೊಡಾಕತ್ರಿ, ಈ ಕಲರ್ ಬೇಡ. ಬಟ್ ನೋಡಿದ ಕೂಡಲೇ ರೈತರಿಗೆ ಅಟ್ರಾಕ್ಷನ್ ಆಗುದಾ ಈ ಕಲರ್ ಸರ್. ಹಾಯ್ ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್, ಈಗ ಒಂದು 5 ವರ್ಷದಿಂದ ನಿಮ್ಮ ಹತ್ರ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸುಮಾರು ವರ್ಷದಿಂದ ರೈತರಿಗೆ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಬೂಮ್ ಸ್ಪ್ರೇಯರ್ ಕೊಡ್ತಾ ಇದ್ದೀರಾ. ಸೊ ಫಸ್ಟ್ ನಿಮ್ ಕಂಪನಿ ಪರಿಚಯ, ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ. ನನ್ನ ಪರಿಚಯ ಅಂದ್ರೆ ಸರ್, ನನ್ನ ಹೆಸರು ರವಿಕುಮಾರ್ ಸರ್. ಆಮೇಲೆ ನಮ್ಮ ಕಂಪ್ನಿ ಹೆಸರು ವಜ್ರೇಶ್ವರಿ. ಎಲ್ಲ ರೈತರು ಗೊತ್ತೈತಿ. ಈಗ ಏನಂದ್ರ ನೀವು ಬಂದು ಭಾಳ ಚಲೋ ಆಯ್ತು, ಭಾಳ ಖುಷಿ ಆಯ್ತು ನನಗೆ. ನೆಕ್ಸ್ಟ್ ನಮ್ದು ಈ ವರ್ಷ ಏನೇನು ಪ್ರಾಡಕ್ಟ್ ಅಪ್ಡೇಟ್ ಮಾಡೀವಿ, ಏನೇನು ಸಬ್ಸಿಡಿ ಒಳಗೆ ರೇಟ್ ಅದಾವು, ಏನ್ ಚೇಂಜಸ್ ಆಗ್ಯಾವ, ಆಮೇಲೆ ಯಾವ್ಯಾವ ಐಟಮ್ಸ್ ಸಬ್ಸಿಡಿ ಒಳಗೆ ಬಂದೈತಲ್ಲ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಒನ್ ಬೈ ಒನ್. ಬರ್ರಿ ಸರ್. ಈಗ ನಿಮ್ಮ ಹತ್ರ ಏನೇನ್ ಸಿಗ್ತಾ ಇದೆ ಸರ್ ರೈತರಿಗೆ? ಸರ್ ನಮ್ಮ ಕಡೆ ಈಗ ಸದ್ಯಕ್ಕೆ ಅವೈಲೇಬಲ್ ಇರೋದು ಟ್ಯಾಕ್ಟ್ರಿ ಆಪರೇಟೆಡ್ ವೀಲ್ಸ್ ಒಳಗೆ ನಮ್ಮ ಸಾಲಿಡ್ ವೀಲ್ಸ್ ನಮ್ಮ ಕಂಪ್ನಿ ಒಳಗೆ ರೆಡಿ ಆಗಿರುವಂತ ವೀಲ್ಸ್. ಆಮೇಲೆ ಟ್ಯೂಬ್ ಟೈರ್ ಕೂಡ ಇದೆ. ಅದ್ರೊಳಗೆ ಸೈಜಸ್ ಬೇರೆ ವೆರೈಟಿ ಆಫ್ ಸೈಜಸ್ ಅದಾವ. ಅಂದ್ರೆ ಟ್ಯಾಕ್ಟ್ರಿ 15ರಿಂದ 30 HP ವರೆಗೂ ಒಂದ್ ಸೈಜ್ ಇದೆ. 31 HP ಇಂದ 50 HP ವರೆಗೂ ಒಂದ್ ಸೈಜ್ ಇದೆ. ಅದ್ರ ತಕ್ಕಂಗೆ ಬೂಮ್ ಸ್ಪ್ರೇಯರ್ ಇದೆ, ಎಡೆ ಕುಂಟಿ ಇದೆ. ಎಲ್ಲಾನು ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ. ಬೂಮ್ ಸ್ಪ್ರೇಯರ್ ಅಂತಂದ್ರೆ ಸೀಸನ್ ಸ್ಟಾರ್ಟ್ ಈಗ ರೈತರ ಹಬ್ಬ ಇದ್ದಂಗೆ ಏನೇನ್ ಅಪ್ಗ್ರೇಡೇಷನ್ ಮಾಡಿದ್ರೆ ಯಾವ ತರ ಇದೆ ಸರ್? ಸರ್, ಫಸ್ಟ್ ಆಫ್ ಆಲ್ ಟ್ಯಾಂಕ್ ಆಲ್ಮೋಸ್ಟ್ ನಾ ಅನ್ಕೊಂತೀನಿ ನಮ್ ಕರ್ನಾಟಕದಾಗ ರೈತರು ಆಲ್ರೆಡಿ ಇದನ್ನ ಪರ್ಚೇಸ್ ಮಾಡಿದ್ದಾರೆ. ಆಮೇಲೆ ಇದ್ರ ಜೊತೆ ಇದ್ರೊಳಗೆ ಕ್ವಾಲಿಟಿನೂ ನಿಮ್ಗ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ವೆರೈಟಿ ಆಫ್ ಕ್ವಾಲಿಟಿ ಅಂದ್ರೆ ಈ ಕಂಪ್ನಿ ಬೇರೆದು, ಈ ಕಂಪ್ನಿ ನಮ್ದು. ಸೊ ಎರಡಕ್ಕೂ ವೇರಿಯೇಷನ್ ಏನಿದಾವ, ಡಿಫ್ರೆನ್ಸ್ ಏನಿದಾವ ಅಂತಂದ್ ಎಲ್ಲಾ ತೋರಿಸ್ಕೊಡ್ತೀನಿ. ಈ ಫಸ್ಟ್ ಏನ್ ಮಾಡಿ ಅಂದ್ರ ಸರ್, ಈಗ ಈ ಶಾಫ್ಟ್ ಲೆಂತ್ ಮಾಡಿ ಬೇರಿಂಗ್ ಹಾಕಿದೀವಿ. ಯಾಕಂದ್ರೆ ವೈಬ್ರೇಷನ್ ಆಗ್ಬಾರ್ದು, ಪಂಪ್ ಮುರಿದ್ರು ಕೂಡ ಏನು ಆಗ್ಬಾರ್ದು. ಒಮ್ಮೆ ಡ್ಯಾಮೇಜ್ ಆದ್ರೆ ರೈತರಿಗೆ ಕಷ್ಟ ಆಗ್ತದೆ ಸರ್. ಖಂಡಿತ. ಸೊ ಅದಕ್ಕೆ ಈ ಡ್ಯಾಮೇಜ್ ಲೆಸ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಅಪ್ಡೇಷನ್ ಮಾಡಿವ್ ಸರ್. ಖಂಡಿತ ಸರ್. ಓಕೆ. ಸೊ ಆಮೇಲೆ ನೆಕ್ಸ್ಟ್ ಇನ್ನೊಂದು ಇದು ನೋಡ್ರಿ ಸರ್, ಫಸ್ಟ್ ಟೈಮ್ ವಜ್ರೇಶ್ವರಿ ಅಂತ ಅನ್ನೋದು ಲೋಗೋ ಐತಿ. ನಿಮ್ದೇ ಬ್ರಾಂಡ್ ಅಲ್ಲಿ ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಅಲ್ವಾ? ಇದು ಏನಿದೆ ಅಂದ್ರೆ, ಈ ಟ್ಯಾಂಕ್ ಯಾಕೆ ಹಿಂಗ್ ಮಾಡ್ಸಿದನಂದ್ರೆ, ನಮ್ ಕಂಪ್ನಿ ಇಂತ್ರ ಕಸ್ಟಮರಿಗೆ ಒಂದ್ ವೆರೈಟಿ ಆಗಿ ಟ್ಯಾಂಕ್ ಬರ್ತಾ ಇದೆ ಅಂತ ಅನ್ನೋದು ಒಂದ್ ಗುರ್ತು ಸರ್. ಅದು ಖಂಡಿತ ಸರ್. ಖಂಡಿತ ಡಿಫ್ರೆಂಟ್ ಆಗಿರ್ಲಿ, ಲುಕ್ ಡಿಸೈನ್ ಅಲ್ಲಿ ಅಂತ. ಮಾಡೆಲ್ ಒಳಗೆ ಎಲ್ಲ ಸೇಮ್ ಐತಿ ಸರ್. ಓಕೆ. ಎಲ್ಲ ಸೇಮ್ ಐತಿ, ಜಸ್ಟ್ ಟ್ಯಾಂಕ್ ಒಂದು ಡಿಫ್ರೆನ್ಸ್ ಇದೆ. ಟ್ಯಾಂಕ್ ಒಳಗಡೆ ಇನ್ನೊಂದ್ ಏನಿದೆ ಅಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಬೇರೆ ಕಡೆಯಿಂದ ಟ್ಯಾಂಕ್ ಪರ್ಚೇಸ್ ಮಾಡಿದಾಗ ಇವೆಲ್ಲ ಹೋಲ್ ಮಾಡಿ ನಾವು ಅದು ಪ್ಲಾಸ್ಟಿಕ್ ಹೋಲ್ ಹಾಕ್ತಿದ್ವಿ. ಇವಾಗೆಲ್ಲ ಬ್ರಾಸ್ ಎಲ್ಲ ಇನ್ಕ್ಲೂಡಿಂಗ್ ಬರ್ತಾ ಇದಾವೆ. ಇದ್ರೊಳಗೆ ಒಂದ್ ಬೇರೆ ವೆರೈಟಿ ತೋರಿಸ್ರಿ. ಇದು 200 ಲೀಟರ್ ಟ್ಯಾಂಕ್ ಸರ್. 200 ಲೀಟರ್. ಆಮೇಲೆ ಇದು 300 ಲೀಟರ್ ಟ್ಯಾಂಕ್. ಇದು 300 ಲೀಟರ್. ಇದು ಡಿಸೈನ್ ನೋಡ್ರಿ ಹೆಂಗಿದೆ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಒಳಗಡೆ ಒಂದ್ ಏನ್ ಮಾಡಿದೀವಿ ಇನ್ನೊಂದ್ ಸಪ್ರೇಟ್ ಅಂದ್ರೆ, ಇದು ವಾಟರ್ ಲೆವೆಲ್ ಟ್ಯೂಬ್ ಸರ್. ಎಷ್ಟುವರೆಗಿದೆ ಅಂತ ಇಲ್ಲಿ ಅವ್ರ ಕಡೆ ಔಷಧಿ ಹಾಕ್ತಾರಲ್ಲ ರೈತರು, ಹೌದು, ಅಲ್ಲಿ ಬಂದ್ಮೇಲೆ ಎಷ್ಟು ಲೆವೆಲ್ ಮಟ್ಟ ನೀರಿದೆ ಅನ್ನೋದು ಗೊತ್ತಾಗ್ತದೆ. ಹೌದು. ಆಮೇಲೆ ನೆಕ್ಸ್ಟ್ ಇಲ್ಲಿ ಬರ್ರಿ ಸರ್, ಇವು ಓವರ್ ಫ್ಲೋ ಸೇಮ್. ಇದು 300 ಲೀಟರ್ ಸರ್. 300 ಲೀಟರ್. ಇದು 500 ಲೀಟರ್ ಸರ್. ಇದು 500 ಲೀಟರ್ ಅಂದ್ರೆ 250, 300, 500 ಲೀಟರ್. 500 ಲೀಟರ್. ಓಕೆ. ಸೊ ಇದು ಹೆಂಗಾಯ್ತು ಅಂದ್ರೆ ಸರ್, ನಮ್ ಕಡೆ ಇದು ಫುಲ್ ಹೆವಿ ಟ್ಯಾಂಕ್ ಸರ್. ಇದು ಫುಲ್ಲಿ ಲೋಡೆಡ್. ಇಷ್ಟ ಹೆವಿ ಇದ್ದಿದ್ದ ವೇಟ್ ಇದ್ದಿದ್ದ ಟ್ಯಾಂಕ್ ಅನ್ಬೇಕಂದ್ರ ವಜ್ರೇಶ್ವರಿ ಇದೆ ಅಲ್ವಾ? ಗ್ರೇಟ್ ಸರ್, ಗ್ರೇಟ್. ಓಕೆ. ಸೊ ಎಲ್ಲ ಸ್ಟಾಕ್ ಅಂತೂ ಫುಲ್ ಅವೈಲೇಬಿಲಿಟಿ ಇದೆ ಅಲ್ವಾ ರೈತರಿಗೆ? ಸರ್, ಯಾಕಂದ್ರ ನಾ ಸ್ಟಾಕ್ ಎದಕ್ ಮೇಂಟೈನ್ ಮಾಡಿದ್ದೇನೆ ಅಂದ್ರೆ, ನೀವ್ ಇಲ್ಲಿ ನೋಡ್ಬೋದು, ಈಗ ಇಲ್ಲೇ ಬೂಮ್ಸ್ ಎಲ್ಲ ಸ್ಟಾಕ್ ಇಟ್ಟಿದ್ದೀನಿ. ಇನ್ನೊಂದ್ ಗೋಡೌನ್ ಐತಿ ಸರ್. ಆ ಗೋಡೌನ್ ದಾಗ ಇನ್ನು ದಬಾಶ್ ಬಟ್ಟೆನ್ ಸರ್ ನಾನು. ಈಗ ಇಲ್ಲಿ ಏನೈತಲ್ಲ, ಜಸ್ಟ್ ಎಷ್ಟು ಕಂಪ್ನಿ ಒಳಗೆ ಏನ್ ಜಾಗ ಐತಲ್ಲ ಅದ ನೋಡ್ರಿ, ಇಲ್ಲಿ ನೋಡ್ಬೋದು ನೀವು. ಎಲ್ಲ ಸ್ಟಾಕ್ ಇದೆ, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ. ಇವು ನಮ್ಮ ವಜ್ರೇಶ್ವರಿ ವೀಲ್ ಸರ್. ಇವು ನಿಮ್ದೇ ಬ್ರ್ಯಾಂಡ್ ಅಲ್ಲಿ ಒಳಗಡೆನ ರೆಡಿ ಮಾಡಿದ್ದು.
ಓಕೆ ನಿಮ್ದೇ ರೆಡಿ ಸರ್ ಓನ್ ಆಗಿ ಹೌದು. ಓನ್ ಬ್ರಾಂಡಿಂಗ್. ಇದ್ ನೋಡ್ರಿ ಸರ್, ಇದ 4.5 ಫೀಟ್, ಇದು 3.5 ಫೀಟ್ ಸರ್. ಓಕೆ ಇದು 3.5 ಫೀಟ್. ಇದು ಈ ಸೆಟ್ ಏನಿದಾವಲ್ಲ, ಓಕೆ 15ರಿಂದ 30 HP ವರೆಗೂ ಈ ಕ್ವಾಲಿಟಿ ಬರ್ತವೆ. ಓಕೆ ಟ್ರ್ಯಾಕ್ಟರ್ ಗಳಿಗೆ. ಇದ್ರೊಳಗ ಒಂದ್ ಬೇರೆ ವೆರೈಟಿ ಇದೆ, ಟ್ಯೂಬ್ ಟೈರ್ ಅಂತೀವಿ ನಾವು ಅದಕ್ಕೆ. ಓಕೆ ಅದು ಬೇಕಂದ್ರೆ ಅದನ್ನು ಇದೆ ಸರ್. ಈಗ ಇಲ್ಲಿ ಪೈಪ್ ಅದಲ್ಲ, ಇದು ಈ ಮಾಡಲ್ ಪೈಪ್ ಸರ್ ಅದು. ಓಹೋ ಈ ಮಾಡೆಲ್ಗೆ. ಓಕೆ ಸೊ ಇವೆಲ್ಲ ಇದನ್ನ ರೆಡಿ ಮಾಡಿದ್ವಿ. ಆಮೇಲೆ ಇದು ಬಂದು 31 HP ಇಂತ ಹಿಡಿದೆ ಓಕೆ 50 HP ವರೆಗೂ ಈ ವೀಲ್ಸ್ ನಾವು ಕೊಡ್ತೀವಿ. ಎಲ್ಲಾ 31 front HP wheel ಅಬೌವ್ sir. ಇರುವಂತ ಟ್ರ್ಯಾಕ್ಟರ್ ಗಳಿಗೆ. ಇದು ಫ್ರಂಟ್ ವೀಲ್, ಅದು ಫ್ರಂಟ್ ವೀಲ್, ಇದು ಬ್ಯಾಕ್ ವೀಲ್, ಇದು ಬ್ಯಾಕ್ ವೀಲ್. ಆಮೇಲೆ ಇದ್ರದ ದೊಡ್ಡ ಗಾಡಿಗೆ 31 HP ಇಂತ ಹಿಡಿದು 50 HP ವರೆಗೂ ಟ್ಯೂಬ್ ಟೈರ್ ಸರ್. ಓಕೆ ಟ್ಯೂಬ್ ಟೈರ್. ಇನ್ನೂ ಒಂದ್ ಗೋಡೌನ್ ಐತಿ ಸರ್ ನಂದ, ಅಲ್ಲೇ ಕಂಟೈನರ್ ಗಂಟ್ಲೆ ತರಿಸಿಟ್ಟೇನಿ. ಓಕೆ ಟ್ಯಾಂಕಿನ್ ಪ್ರೊಡಕ್ಷನ್ ಕಡೆ ಕರ್ಕೊಂಡು ಓಕೆ ಇಲ್ಲೇ ಓನ್ ಪ್ರೊಡಕ್ಷನ್ ಅಲ್ವಾ ಸರ್? ಹೌದು ಸರ್, ಇದು ಮಷಿನ್ ಸರ್. ಇದು ಓಕೆ ಇಲ್ಲಿಂದಾನೇ ಪ್ರೊಡಕ್ಷನ್ ಆಗುತ್ತೆ ಈ ಮಷಿನ್. ಓಕೆ ಇದು 500 ಲೀಟರ್ ಟ್ಯಾಂಕ್ ಸರ್. ಇದು ಓಕೆ 250 ಲೀಟರ್ ಟ್ಯಾಂಕ್, ಓಕೆ 300 ಲೀಟರ್ ಟ್ಯಾಂಕ್, ಓಕೆ 300. ಆಮೇಲೆ ಇದು 500 ಲೀಟರ್ ಟ್ಯಾಂಕ್. ಇದು 500 ಲೀಟರ್ ಟ್ಯಾಂಕ್. ಓಕೆ ಸೊ ಇದನ್ನ ಸ್ಪೆಷಲಿ ಇವಾಗ ರೈತರಿಗೆ ಹೇಳ್ತೀನಿ, ನಾ ಟ್ಯಾಂಕ್ ನನ್ನ ಕಂಪ್ನಿ ಒಳಗೆ ಎದಕ್ ರೆಡಿ ಮಾಡ್ತಾ ಇದೀನಿ ಅಂತ. ಬರ್ರಿ. ಓಕೆ ನೋಡಿ ವೀಕ್ಷಕರ, ಲೈವ್ ಆಗಿ ತೋರಿಸ್ತಾ ಇದೆ, ಯಾವ್ದು ಪೌಸ್ ಇಲ್ಲ ಏನಿಲ್ಲ ವಿಡಿಯೋದಲ್ಲಿ. ಅವರು ಮಟೀರಿಯಲ್ ತೆಗಿತಾ ಇದಾರೆ. ಟ್ಯಾಂಕ್ ರೆಡಿ ಆಗಿದೆ ಅಲ್ವಾ ಸರ್ ಇದು? ಓಹೋ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿ ರೆಡಿ ಆಗಿದೆ. ಓಕೆ ಸರ್ ಇದು ನಮ್ ಕಂಪ್ನಿದು ಸರ್. ಓಕೆ ನಿಮ್ ಕಂಪನಿದು? ಇದು ಲೋಕಲ್ ಕಂಪ್ನಿದು. ಓಕೆ ಸೊ ಎರಡಕ್ಕೂ ಡಿಫ್ರೆನ್ಸ್ ನೋಡಿ. ಓಕೆ ಕ್ವಾಲಿಟಿ ವೈಸ್ ಅಜಗಜಾಂತರ ಫರಕ್ ಇದೆ. 1 to ಡಬಲ್ ಇದೆ ನಿಮ್ದು ಅಲ್ವಾ? ಓಕೆ ಕ್ವಾಲಿಟಿ ವೈಸ್ ಆಗಿರ್ಬೋದು, ಥಿಕ್ನೆಸ್ ವೈಸ್ ಆಗಿರ್ಬೋದು, ಫಿನಿಶಿಂಗ್ ವೈಸ್ ಆಗಿರ್ಬೋದು, ಇಲ್ಲಿನೂ ನೋಡ್ಬೋದು ಸರ್ ನೀವು ಅಲ್ವಾ? ಇಲ್ಲಿನೂ ನೋಡ್ರಿ ಸರ್. ಓಕೆ ಇದು ಎಷ್ಟು ತಿಳುವಾಗಿದೆ. ಓಕೆ ಇದಕ್ಕಿಂತ ಡಬಲ್ ಅಂತ ಡಬಲ್ ಇದೆ ಸರ್, ಅನಿಸ್ತಾ ಇದೆ. ಹೌದು ಖಂಡಿತ. ನಾನು ಈಗ ರೈತರಿಗೆ ಏನ್ ಹೇಳತ್ತೇನಂದ್ರೆ, ನನ್ನ ಕಂಪ್ನಿ ಒಳಗೆ ನಾ ಎದಕ್ ಟ್ಯಾಂಕ್ ರೆಡಿ ಮಾಡತ್ತೇನಂದ್ರ, ರೈತರಿಗೆ ಕ್ವಾಲಿಟಿ ಒಂದು ಕ್ವಾಲಿಟಿ ಕೊಡೋನು, ಹೌದು ಒಂದು ಕ್ವಾಲಿಟಿ ಪ್ರೊವೈಡ್ ಮಾಡೋಣ ಅಂತ. ಬಾಳಿಕೆ ಚೆನ್ನಾಗಿರುತ್ತೆ, ಬೇರೆ ಏನೂ ಇಲ್ಲ ಸರ್. ನಾನು ಓಕೆ ಬಾಳಿಕೆ ವೈಸ್ ಚೆನ್ನಾಗಿ ಬರ್ತೈತ್ರಾ? ಮೊದ್ಲಿಂತ್ರ ಏನ್ ಲೋಕಲ್ ಕಡೆಯಿಂದ ಟ್ಯಾಂಕ್ ತರ್ತೀನಲ್ಲ, ಓಕೆ ಅವಾಗಿನ ರೇಟು ಈಗಿನ ರೇಟು ಸೇಮೇ ಇದೆ ಸರ್. ರೇಟ್ ಏನು ಇದು ಮಾಡಿಲ್ಲ? ಇಲ್ಲ, ಅದೇ ರೇಟ್ ಅಲ್ಲೇ ಕೊಡ್ತಾ ಇದೀರಾ? ಅದೇ ರೇಟ್ ಅಲ್ಲೇ ಕೊಡ್ತಾ ಇದೀನಿ ಸರ್. ಆಮೇಲೆ ಇಲ್ಲಿ ನಾನು ಒಂದು ಬೋರ್ಡ್ ಹಾಕಿದ್ದೀನಿ, ಅಂದ್ರೆ ರೈತರಿಗೆ ಈಸಿಲಿ ರೇಟ್ ಎಲ್ಲ ಗೊತ್ತಾಗ್ಲಿ ಅಂತ. ನಮ್ಮ ಕರ್ನಾಟಕದ ರೈತರು ಅದಾರಲ್ರಿ, ಯಾರಿಗೆ ಬೂಮ್ ಸ್ಪ್ರೇಯರ್ ಗಾಲಿ ಅವಶ್ಯಕತೆ ಇದೆಲ್ಲ, ಅವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನ್ ಗುಡ್ ನ್ಯೂಸ್ ಇದೆ ಅಂದ್ರೆ, ಲಾಸ್ಟ್ ಟೈಮ್ ರೈತರು ನಮಗೆ ಬಹಳ ಫೋರ್ಸಿಬ್ಲಿ ಮಾಡಿದ್ರು. ಎದ್ರ ಸಲುವಾಗಿ ಅಂದ್ರೆ, ಗಾಲಿನೂ ಒಂದು ಸಬ್ಸಿಡಿ ಮಾಡ್ಕೊಡ್ರಿ ಸರ್ ಅಂತ. ಬಟ್ ನಮ್ಮ ಕಡೆ ಅಂತ ಆ ಟೈಮ್ನೇ ಆಗ್ಲಿಲ್ಲ. ಬಟ್ ಈ ವರ್ಷ ಏನಿದೆಲ್ಲ, ಈ ವರ್ಷ ನಾನು ರೈತರಿಗೆ ಬಹಳ ಕಾಂಬೋ ಗುಡ್ ನ್ಯೂಸ್ ತಂದಿದ್ದೀನಿ. ಏನಂತಂದು ಬರ್ರಿ ತೋರಿಸ್ತೀನಿ ನಿಮ್ಗೆ. ಈಗ ಇದು 200 ಲೀಟರ್ ಸ್ಪ್ರೇಯರ್, ಓಕೆ ಬೂಮ್ ಸ್ಪ್ರೇಯರ್. ಇದ್ರದ ರೈತವಂತಿಕೆ ಅಂದ್ರೆ ರೈತರ, ಈಗ ಅದನ್ನೂ ಒಂದು ಹೇಳ್ತೇನೆ ಸರ್ ನಾನು. ರೈತರಿಗೆ ಸಬ್ಸಿಡಿ ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ರೈತರು ಫಸ್ಟ್ ನಮಗ್ ಕಾಂಟ್ಯಾಕ್ಟ್ ಮಾಡಿ, ಅವರು ಇರೋ ಊರ್ ಏರಿಯಾದಲ್ಲಿ RS ಇರ್ತದಲ್ಲ, ಅಂದ್ರೆ ರೈತ ಸಂಪರ್ಕ ಕೇಂದ್ರ ಇರ್ತದಲ್ಲ, ಅಲ್ಲಿ ಹೋಗಿ ಇವರು ಅಗ್ರಿಕಲ್ಚರ್ ಆಫೀಸರ್ ಅಥವಾ ಕಂಪ್ಯೂಟರ್ ಆಪರೇಟರ್ ಭೇಟಿ ಆಗ್ಬೇಕು ಸರ್. ಭೇಟಿ ಆಗಿ ಅವ್ರು ಮಾತಾಡ್ಕೋಬೇಕು. ಆಮೇಲೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಒಂದು ಇನ್ಫಾರ್ಮೇಶನ್ ಕೊಡ್ತೇವೆ ಅವರಿಗೆ. ಸರ್ ನಮ್ಮ ಕಡೆ 200 ಲೀಟರ್ದು ರೈತವಂತಿಕೆ ಅಂದ್ರೆ ರೈತ ಕಟ್ಟೋ ಅಷ್ಟ ರೊಕ್ಕ 44,500 ಇದೆ. 500 ಲೀಟರ್ದು 54,000 ಇದೆ. ಫಾರ್ಮರ್ ಶೇರ್ ಅಂತ ಹೇಳ್ತೇವೆ ಸರ್ ನಾವು ಇದಕ್ಕೆ. ಓಕೆ ಆಮೇಲೆ ಇದು ಎಡೆಕುಂಟಿ ಸರ್, ಇದು 31,000 ರೂಪಾಯಿ ಇದೆ. ಓಕೆ ಆಮೇಲೆ ಇದು ಎಡೆಕುಂಟಿ ಹಾಗೂ ಚಕ್ರ. ಓಕೆ ಎರಡು ಹೇಳಿದೆ ನಿಮಗೆ, ಕಾಂಬೋ ಡಬಲ್ ಇದೆ ನಮ್ ಕಡೆ, ಟ್ರಿಪಲ್ ಇದೆ ಕಾಂಬೋ. ಫಸ್ಟ್ ಕಾಂಬೋ ಗಾಲಿ ಜೊತೆ ಎಡೆಕುಂಟಿ 85,000 ರೂಪಾಯಿ ಫಾರ್ಮರ್ ಶೇರ್ ಇದೆ ಸರ್. ಓಕೆ ಆಮೇಲೆ ಇಲ್ಲಿ ಬಂದು ಸೆಕೆಂಡ್ ಕಾಂಬೋ. ಓಕೆ ಸೆಕೆಂಡ್ ಕಾಂಬೋ ಏನಂದ್ರೆ 200 ಲೀಟರ್ ಬೂಮ್ ಸ್ಪ್ರೇಯರ್ ಜೊತೆ ಇದು ಗಾಲಿ ಸರ್. ಗಾಲಿ ಓಕೆ. ಇದು ಏನ್ ಕಾಸ್ಟ್ ಇದೆ, 1,02,000 ರೂಪಾಯಿ ಇದೆ ಸರ್. ಓಕೆ ಹೊರ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಸಿಗ್ತದೆ, 1,50,000 1,60,000 ರೂಪಾಯಿದಲ್ಲಿ ಸಿಗ್ತದೆ. ಬಟ್ ಈಗ ನಮ್ ಕಡೆ ವಜ್ರೇಶ್ವರಿ ಅವ್ರ ಕಂಪ್ನಿ ಬಂದ್ರೆ, ಅವ್ರಿಗೆ ನಾವು 1,02,000 ರೂಪಾಯಿ ಫಾರ್ಮರ್ ಶೇರ್ ಅಂದ್ರೆ ರೈತವಂತಿಕೆ ಕಟ್ಟಿಸ್ಕೊಂಡು ಅವ್ರಿಗೆ ಮೆಟಲ್ ಕೊಡ್ಬೋದು ನಾವು ವರ್ಕ್ ಆರ್ಡರ್ ಆದ್ಮೇಲೆ. ಓಕೆ ಸಬ್ಸಿಡಿ ಬೆಲೆಯಲ್ಲಿ. ಮೂರನೇ ಕಾಂಬೋ ಏನಂದ್ರೆ 500 ಲೀಟರ್ ಬೂಮ್ ಸ್ಪ್ರೇ ಜೊತೆ ಚಕ್ರ ಅದೇ ಟ್ಯಾಕ್ಟ್ರಿ ವೀಲ್ ಸರ್. ಹೌದು ಇದು 1,15,000 ರೂಪಾಯಿ ರೈತವಂತಿಕೆ ಇದೆ ಸರ್. ಓಕೆ ನಮ್ ಕಡೆ ಬಂದ್ರ ಫುಲ್ ಕಾಸ್ಟ್ ಕೊಟ್ಟು ಹೋದ್ರ ಅವರು 1,65,000 ರೂಪಾಯಿ ಕಟ್ಬೇಕು ಸರ್. ಬಟ್ ಇಲ್ಲ ಹಂಗಿಲ್ಲ, 1,15,000 ರೂಪಾಯಿ ಕಟ್ಟಿ ವರ್ಕ್ ಆರ್ಡರ್ ಮಾಡಿಸ್ಕೊಂಡ್ರೆ ಅವ್ರಿಗೆ RS ತಲುಪಿಸ್ಬಿಡ್ತೇವೆ ನಾವು ಆರಾಮಾಗಿ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಗುಲ್ಬರ್ಗಾ ಕಸ್ಟಮರ್ಸಿಗೆ, ಗುಲ್ಬರ್ಗಾ ರೈತರಿಗೆ, ಯಾದಗಿರಿ ರೈತರಿಗೆ ಹುಬ್ಳಿಗ್ ಬಂದು ಮಟೀರಿಯಲ್ ತಗೋಬೇಕಂತ ಅನ್ನುವಂತ ಅವಶ್ಯಕತೆನೂ ಏನು ಇಲ್ಲ, ಟೆನ್ಷನ್ ಏನು ಇಲ್ಲ. ಅವರು ನಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಮ್ ಗುಲ್ಬರ್ಗಾದಲ್ಲಿ ಇರೋ ಅಂತ ಡೀಲರ್ ಅಂದ್ರೆ ನಮ್ ಕಂಪ್ನಿ ಅವರು, ಹೌದು
ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಅಲ್ಲಿ ಹೋಗಿ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ಕೊಳ್ಳಿ, ಅಲ್ಲಿ ಹೋಗಿ ನಮ್ಮ ಮಟೀರಿಯಲ್ ನೋಡ್ಲಿ, ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅವ್ರ RSK ಹೋಗಿ ವರ್ಕ್ ಆರ್ಡರ್ ಇಶ್ಯೂ ಮಾಡ್ಕೊಂಡು ಮಟೀರಿಯಲ್ ತಗೊಳ್ಳಿ ಸರ್. ಓಕೆ. ಫ್ಯಾಕ್ಟ್ರಿ HP 15 HP ಇಂದ 30 HP ಇರೋರಿಗೆ, ಅಂದ್ರೆ ಯಾವ ರೈತರ ಕಡೆ 15 30 HP ಟ್ಯಾಕ್ಟ್ರಿ ಇರ್ತದಲ್ಲ ಅವರಿಗೆ 200 ಲೀಟರ್ ಪ್ಲಸ್ ಬೂಮ್ ಸ್ಪ್ರೇ ಪ್ಲಸ್ ವೀಲ್ಸ್ 1,02,000 ರೂಪಾಯಿ ಬೀಳ್ತದೆ. ಅದರಲ್ಲೇ ಬರ್ದಿದ್ದೀನಿ ಸರ್, 3.5 ಫೀಟ್ ಮುಂದಿನ ಗಾಲಿ, 4.5 ಫೀಟ್ ಹಿಂದಿನ ಗಾಲಿ, ಅದ್ರ ಜೊತೆ ಎಕ್ಸೆಲ್ ಕೂಡ ಕೊಡ್ತೇವೆ ಅಂತ. ಓಕೆ. ಈಗ 500 ಲೀಟರ್ದು ಯಾರಿಗೆ ಕೊಡ್ಬೇಕಂದ್ರೆ ನಾವು 31 HP ಇಂದ 50 HP ವರೆಗೂ ಏನ್ ಟ್ಯಾಕ್ಟರ್ ಇರ್ತದಲ್ಲ ಅವ್ರಿಗೆ ಏನ್ ಮಾಡ್ತೇವೆ ನಾವು 5 ಫೂಟ್ ವೀಲ್ 3.5 ಫೂಟ್ ವೀಲ್ ಕೊಡ್ತೇವೆ ಸರ್, ಡೈರೆಕ್ಟ್ ಅದ್ರದನ್ನ. ಆಮೇಲೆ ಇದು ನೋಡ್ರಿ ಸರ್, ರೈತರಿಗೆ ನಾವು RSK ಮುಟ್ಸಿರೋ ಅಂತ ಕೆಲವೊಂದಿಷ್ಟು ಚಿತ್ರಗಳು, ಅಂದ್ರೆ ನಾವು ಎಷ್ಟು ಸಿಕ್ಕಾಪಟ್ಟೆ ಕೊಟ್ಟಿದೀವಿ ಅದರಲ್ಲಿ ಒಂದಿಷ್ಟು ಸಿಂಪಲ್ ಎಕ್ಸಾಂಪಲ್ ಆಗಿ ನೋಡ್ಬೋದು. ರೈತರಿಗೆಲ್ಲ ಕೊಟ್ಟಿರೋದು RSK ಒಳಗೂ ಇದು ನಮ್ದು ಹಳೆ ಮಾಡೆಲ್ ಸರ್. ಇದು ಓಕೆ. ಇದು ಹಳೆ ಮಾಡೆಲ್ ಹೋಗಿ ಹೊಸ ಮಾಡೆಲ್ ಆಗಿದೆ ಸರ್. ಓಕೆ, ಹೊಸ ಮಾಡೆಲ್ ಕೊಟ್ಟಿರೋದೆಲ್ಲ ಸರ್, ಎಲ್ಲ ರೈತರಿಗೆ ಕೊಟ್ಟಿರೋ ಚಿತ್ರಣ ಇಲ್ಲಿ ಇದೆ ಅಂತ ಅರ್ಥ. ಹೌದು. ಓಕೆ, ಗ್ರೇಟ್ ಸರ್. ಸೊ ನಮ್ಮ ರೈತರಿಗೆ ನಾನು ಒಂದ್ ಏನಂತ ಕೇಳ್ಕೊಂತೇನಂದ್ರ, ನಮ್ ಕ್ವಾಲಿಟಿ ಇಷ್ಟ ಆಗಿರ್ಬೋದು ಅಂದ್ರೆ ನೀವೇನ್ ಮಾಡ್ರಿ, ನಮ್ಮ ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಕಾಂಟ್ಯಾಕ್ಟ್ ನಂಬರ್ ಕೆಳಗ ಡಿಸ್ಕ್ರಿಪ್ಷನ್ ಇರ್ತದ, ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ರಿ. ಅಥವಾ ಇಲ್ಕಲ್ ಕಸ್ಟಮರ್ ಯಾರಾದ್ರು ಅಥವಾ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ಕಸ್ಟಮರ್ಗೆ ಯಾರಿಗೆ ಬೇಕಾಗಿದೆ ಅಂದ್ರೆ ಅವ್ರು ಏನ್ ಮಾಡ್ಬೇಕು, ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲೇ ಇರೋರು ನಮ್ಮ ಕಂಪ್ನಿ ವತಿಯಿಂದ ಹುಡುಗರು ಇರ್ತಾರ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋರಿ, ಆನ್ಲೈನ್ ಮಾಡಿಸ್ಕೋರಿ, ಅರ್ಜಿ ಹಾಕೋರಿ. ಎಲ್ಲಾ ನಿಮ್ಗೆ ರೈತರಿಗೆ ಏನ್ ಹೇಳ್ತೇನಂದ್ರ, ನಾನು ನಿಮ್ಗೆ ಇಮೇಲ್ ಬಂದ್ಮೇಲೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಸರ್. ಅಡ್ವಾನ್ಸ್ ಇವತ್ತು ಇನ್ನೊಂದ್ ತಿಂಗಳಿಗೆ ಬಿತ್ತುತ್ತೇನೆ ಅಂತಂದ್ರ ಅದಕ್ಕಿಂತ ಮುಂಚೆನೆ ಆರ್ಡರ್ ತಗೋರಿ, ಅದಕ್ಕಿಂತ ಮುಂಚೆನೆ ಸ್ಟಾಕ್ ಇಟ್ಕೋರಿ. ಯಾಕಂದ್ರೆ ಇದರಿಂದ ನಿಮ್ಗೂ ಈಸಿ, ನಮಗೂ ಈಸಿ. ಒಮ್ಮಕ್ಲೆ ನೀವು ಪ್ರೆಷರ್ ತಗೊಂಡು ಇವತ್ತು ಬಿತ್ತೇನಿ, ನಾಳೆ ನನಗೆ ಬೂಮ್ ಸ್ಪ್ರೇ ಬೇಕಂದ್ರೆ ಕಂಪ್ನಿಗೆ ಬಂದ್ರ ನಮ್ ಕಡೆ ಏನಾಗ್ತದೆ ಸರ್, ಒಂದೊಂದ್ ದಿನಕ್ಕ 20-25 ಡೆಲಿವರಿ ಕೊಡ್ಬೇಕಾಗ್ತದೆ ನಾವು. ಖಂಡಿತ. ಸೊ ಅದ ಕೆಲವೊಬ್ರು ರೈತರಿಗೆ ಮಿಸ್ ಆಗ್ತೈತಿ. ಆ ಮಿಸ್ ಆಗಿರೋ ರೈತರಿಗೆ ಹೇಳ್ತಾ ಇರೋದೇನಂದ್ರೆ, ಅಡ್ವಾನ್ಸ್ ಪ್ಲಾನಿಂಗ್ ಮಾಡ್ಕೋರಿ ಸರ್. ಅಡ್ವಾನ್ಸ್ ಪ್ಲಾನಿಂಗ್ ಮಾಡಿ ಇನ್ನೊಂದ್ ತಿಂಗಳ ಬಿತ್ತುದೈತಂದ್ರ ಇದ ತಿಂಗಳದಾಗ ನೀವು ಅರ್ಜಿ ಹಾಕೋರಿ, ಅರ್ಜಿ ಮಾಡ್ಕೋರಿ, ರೆಡಿ ಮಾಡ್ಕೋರಿ, ಎಲ್ಲಾ ಪ್ಲಾನ್ ಮಾಡ್ಕೊಂಡು ಮಟೀರಿಯಲ್ ತಗೋರಿ ಅಂತಂದು ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದ್ ಏನಿದೆ ಅಂದ್ರೆ ಸರ್, ರೈತರಿಗೆ ಸಬ್ಸಿಡಿ ಆಗ್ತದೋ ಆಗಲ್ಲೋ ಅಂತಂದು ಯಾರು ಹೆದರ್ಸಿರ್ತಾರ, ಹೆದರ್ಬೇಡ್ರಿ. ನಮಗ್ ಸಬ್ಸಿಡಿ ಆಗ್ತಾವು. ಎಷ್ಟಂದ್ರೆ ಇಲ್ಲೆಲ್ಲ ರೇಟ್ ಇದಾವು, ರೇಟ್ ಎಲ್ಲ ತೋರ್ಸಿದ್ದೀನಿ ನಾನು. ಈ ರೇಟ್ ಪ್ರಕಾರನ ಸಬ್ಸಿಡಿ ಆಗ್ತಾವು. ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಮಟೀರಿಯಲ್ ತಗೋರಿ, ಆರಾಮಾಗಿ ಬಾಡಿಗೆ ಹೊಡ್ಕೋರಿ. ಸ್ವಂತ ಹೊಲಕ್ಕೆ ಹೊಡ್ಕೊಳೋದಿದ್ರೆ ಸ್ವಂತ ಹೊಲಕ್ಕೂ ಯೂಸ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಈಗ ನಾವು ರೈತರಿಗೆ ನಾವು ಈಗ ಡೆಲಿವರಿ ಕೊಡ್ಬೇಕಂತ ಇರ್ತೇವಲ್ಲ RSK ಹೋಗಿ, ಫಸ್ಟ್ ಆಫ್ ಆಲ್ ಇವ್ರು ಏನ್ ಮಾಡ್ತಾ ಇದಾರಲ್ಲ, ಹಿಂಗ ಒಳಗಿಂತ ಸ್ಟಾಕ್ ತಗೊಂಡ್ಬಂದು ಹಿಂಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಆಪರೇಟ್ ಮಾಡಿ, ಇಲ್ಲಿ ನಮ್ದು ಜಸ್ಟ್ ಒಂದು ಮೋಟರ್ ಇದೆ, ಅಂದ್ರೆ ಡೆಮೋಗೋಸ್ಕರ ಮೋಟರ್ ಇದೆ, ಎಲ್ಲ ಟೆಸ್ಟ್ ಮಾಡಿ ಕೊಡ್ತಾರೆ ಮಾಡಿ. ಈಗ ನೀವು ಟೆಸ್ಟ್ ಅವ್ರು ಹೆಂಗ್ ಮಾಡ್ತಾ ಇದಾರೆ ನೋಡ್ರಿ. ಪ್ರತಿಯೊಂದು ನಾಜಲ್ ಚೆಕ್ ಮಾಡ್ತಾರ ಸರ್ ಇವ್ರು ಡೆಲಿವರಿ ಕೊಡೋಕಿನ ಮುಂಚೆ. ಆಮೇಲೆ ಯಾಕಂದ್ರೆ ಇದು ಹೆವಿ ಕ್ವಾಲಿಟಿ ಅದಾವು, ಬಟ್ ಇದು ಹೆವಿ ಕ್ವಾಲಿಟಿ ಹಾಕ್ತೇವ ಅಂತ ಅನ್ನೋದ್ ಅರ್ಥ ಏನ ನಾವು ಹಂಗ ಡೈರೆಕ್ಟ್ ಹೆವಿ ಕ್ವಾಲಿಟಿ ಹಾಕತ್ತೀವಿ, ಡೈರೆಕ್ಟ್ ಕಸ್ಟಮರ್ ಕೊಡತ್ತೇವ ಅಂತಲ್ಲ. ಇದು ಆದ್ರೂ ಒಂದ್ ಸಲ ಟೆಸ್ಟಿಂಗ್ ಆಗಿ ಚೆಕ್ ಆಗಿ ಓಕೆ ಅಂದ್ಮೇಲೆ ನಾವು ಗಾಡಿ ಒಳಗೆ ಕೊಡ್ತೀರಾ. ಇನ್ನು ಅದು ಲೀಕೇಜ್ ಆಯ್ತದಲ್ರಿ. ಹೌದು. ಈಗ ನಾವ್ ಹಂಗ ಕಳ್ಸಿದ್ರೆ ರೈತರಿಗೆ ಏನ್ ಪ್ರಾಬ್ಲಮ್ ಆಗ್ತೈತಿ, ಹೊಲದಲ್ಲಿ ಹೋಗಿ ಬಾಳ ಪ್ರಾಬ್ಲಮ್ ಆಗ್ತೈತಿ. ಹೌದು. ಸೊ ಈಗ ಟೆಸ್ಟಿಂಗ್ ಮಾಡೋದ್ನ ಇಂಥವೆಲ್ಲ ಏನಾರ ಲೀಕೇಜ್ ಇದ್ದು ಅಂದ್ರೆ ತಗದ್ ನಾವು ಬೇರೆದ ಫಿಟ್ಟಿಂಗ್ ಮಾಡಿ ಕೊಟ್ಬಿಡ್ತೇವೆ.